ಚಿಂತಾಮಣಿ DCC ಬ್ಯಾಂಕ್ ಮ್ಯಾನೇಜರ್ ಯಾಕೆ ಸಸ್ಪೆಂಡ್ ಆದರು? ಎಲ್ಲೋಯ್ತು? ಇನ್ನೊಂದು ಬ್ಯಾಂಕ್ ಪ್ರೆಸಿಡೆಂಟ್ ಯಾರು ಶಿಡ್ಲಘಟ್ಟ ಅಲ್ಲಣ್ಣ? ಬಾಗೇಪಲ್ಲಿ ಗುಡಿಬಂಡೆ DCC ಬ್ಯಾಂಕ್ ಮ್ಯಾನೇಜರ್ಗೆ ಯಾಕೆ ಸಸ್ಪೆಂಡ್ ಆದರು? ಅವರು ಬ್ಯಾಂಕ್ಗೆ ದುಡ್ಡು ಜಾಸ್ತಿ ಸೇರಿಸ್ಬಿಟ್ಟವ್ರೆ, ರೈತರಿಗೆ ಜಾಸ್ತಿ ಕೊಟ್ಬಿಟ್ಟವ್ರೆ ಅಂತ ಸಸ್ಪೆಂಡ್ ಮಾಡೋರ? ಅವರು DCC ಬ್ಯಾಂಕ್ ಬಗ್ಗೆ ನನಗೆ ಗೊತ್ತಿಲ್ಲ. 19 ಸ್ಟೇಗಳಿದೆ. 19 ಸ್ಟೇಗಳನ್ನು ವೆಕೆಟ್ ಮಾಡಿಸ್ಕೊಂಡು ಬನ್ನಿ, ವೆಕೆಟ್ ಮಾಡ್ಸೋಕ್ಕೆ ಹೇಳಿ, ಎನ್ಕ್ವೈರಿ ಆಗೋದಾಗಲಿ, ನಿಜ ತಪ್ಪು ಏನಿದೆ ಆಚೆ ಬಂದ್ಬಿಡಲಿ. ಯಾಕೆ ಯಾವಾಗಲೂ ಇದ್ರ ಬಗ್ಗೆ ಮಾತಾಡಿ ಸುಳ್ಳುಗಳು ಯಾಕೆ ಹೇಳ್ತಾರೆ? ರೈತರ ಬ್ಯಾಂಕು, ರೈತರಿಗೆ ಹಾಳು ಮಾಡಿಬಿಟ್ರು, ಇವ್ರನ್ನ ಹಾಳು ಮಾಡಿಬಿಟ್ರು, ರೈತರಿಗೆ ತೊಂದರೆ ಕೊಟ್ರಿ. ಯಾರೇ ತೊಂದರೆ ಕೊಟ್ಟಿದ್ದು? ನಾವು ಯಾರಾದರೂ ಕೋರ್ಟ್ಗೆ ಹೋಗಿದ್ದೀವಾ? ಪಬ್ಲಿಕ್ ಯಾರಾದರೂ ಕೋರ್ಟ್ಗೆ ಹೋಗಿದ್ದಾರಾ? ಹೋಗಿರೋದೇ ನೀವೇ ರೀ ಕೋರ್ಟ್ಗೆ ಹೋಗಿರೋದೇ ನೀವೇ. ಕೋರ್ಟ್ಗೆ ಹೋಗಿರೋದೇ ಗೋವಿಂದಗೌಡರು ಕೋರ್ಟ್ಗೆ ಹೋಗಿರೋದು. ಎನ್ಕ್ವೈರಿ ಮಾಡಕ್ಕೆ ಬಿಡ್ರಿ. ನೀವು ತಪ್ಪು ಮಾಡಿಲ್ಲ ತಾನೇ? ಎಸ್, ನೀವು ತಪ್ಪು ಮಾಡಿಲ್ಲ, ಅಕ್ಸೆಪ್ಟ್. ಎನ್ಕ್ವೈರಿಗೆ ಬಿಡಿ. ಯಾರೋ ಒಂದು MDನ ಹಾಕಿದ್ರೆ ಅದ್ರ ಮೇಲೆ ಸ್ಟೇ ತರ್ತೀರಾ? ತಿರ್ಗಾ ಇನ್ನೊಬ್ಬರನ್ನ ಹಾಕಿದ್ರೆ ಅದ್ರ ಮೇಲೆ ಸ್ಟೇ ತರ್ತೀರಾ? ಎಲೆಕ್ಷನ್ ಮಾಡಿ ಅಂದರೆ ಅದ್ರ ಮೇಲೆ ಸ್ಟೇ ತರ್ತೀರಾ? ಆ ಸ್ಟೇಗ್ ಕಾಪಿಗಳು ನಿಮ್ಗೆ ಎಲ್ಲರಿಗೂ ಒಂದು ವಾಟ್ಸಪ್ ಹಾಕ್ತೀವಿ. ಇವಾಗ ಎಷ್ಟು ಸ್ಟೇಗಳಿದೆ ಅಂತ ನೀವೇ ತೊಗೊಂಡು ನೀವೇ ನೋಡಿ ಯಾರು ಹಾಕಿದ್ದಾರೆ ಅಂತ. ಮೊನ್ನೆ ಬಂದ್ಬಿಟ್ಟು ಮಿಲ್ಕಿ ಯೂನಿಯನ್ ಮೇಲೆ 2 ಕೇಸ್ ಹಾಕಿದ್ರು, 2 ಡೈರಿ ಅವ್ರು ಹಾಕಿದ್ರು. ಹೌದು, ವೆಕೆಟ್ ಅಂದ್ರೆ ವೆಕೆಟ್ ಆಗಿದೆ ಅಂತ ಹೇಳ್ಬೇಡ್ರಿ ನೀವು. ಏನಾಗಿದೆ? ಪೆನಾಲ್ಟಿ ಹಾಕಿದ್ದಾರೆ. ಪೆರ್ಮಾಕ್ನಳ್ಳಿ ಅಂತ ಬೈರ್ಕೂರ್ ಹತ್ರ ಇರೋದು, ಪಂಬರಳ್ಳಿ ಅಂತ ನಮ್ಮ ಮುತ್ನೂರು ಪಂಚಾಯತಿ ಪಂಬರಳ್ಳಿ, 2 ಊರು ಡೈರಿ ಅವರು ಹಾಕಿದ್ರು. ಅದ್ರ ವಿರುದ್ಧವಾಗಿ ಇವ್ರು ಹಾಕಿದ್ರು ಕೇಸು. ಅದ್ರ ವಿರುದ್ಧವಾಗಿ ಇವ್ರು ಇವ್ರು ಆಗಿದ್ರು. ಅದಕ್ಕೆ ಇಂಪ್ಲೀಡ್ ಆಗಿದ್ರು ಇವರು. ಯಾರು? ಗುಜನಹಳ್ಳಿ ಸೊಸೈಟಿ ಪ್ರೆಸಿಡೆಂಟು ಇಂಪ್ಲೀಡ್ ಆಗಿದ್ರು. ಏನು ಹೇಳಿದ್ರು ಗೊತ್ತಾ? ಕೋರ್ಟಲ್ಲಿ ಕೋರ್ಟ್ ಟೈಮನ್ನು ನೀವು ವೇಸ್ಟ್ ಮಾಡಿದ್ದೀರಾ. ಕೋರ್ಟ್ಗೆ ನೀವು ಕರೆಕ್ಟ್ ಆದಂಥ ಮಾಹಿತಿ ಕೊಡದೆ, ನೋಡಿ ಎಲ್ಲ ದಾಖಲೆಗಳು ಅವ್ರು ಕೊಟ್ಟಿದ್ದಾರೆ, ನೀವು ಈ ಮಾಹಿತಿಯನ್ನು ಕೊಡದೆ ನಮ್ಮನ್ನು ಕನ್ಫ್ಯೂಷನ್ ಮಾಡಿದ್ದೀರಾ. ಅದಕ್ಕೆ 2 ಡೈರಿಗೂ, ನಿಮ್ಮ ಪೆರ್ಮಾಕ್ನಳ್ಳಿ ಅಂಡ್ ಪಂಬರಳ್ಳಿ ಡೈರಿಗೆ 25,000 ಪೆನಾಲ್ಟಿ ಕಟ್ಟಬೇಕು ನೀವು. ಕೋರ್ಟ್ ಟೈಮನ್ನು ವ್ಯರ್ಥ ಮಾಡಿದ್ದಾರೆ. ಆ ಜಡ್ಜ್ ಪಾದಗಳಿಗೆ ಒಂದು ನಮಸ್ಕಾರ ಮೇಡಮ್. ಇಮಿಡಿಯೇಟ್ GBM ಕರೆದು ಚುನಾವಣೆ ಮಾಡಿ ಅಂತ ಹೇಳಿದ್ದಾರೆ. GBM ಕರೀತಾರೆ, ಚುನಾವಣೆ ಮಾಡ್ತಾರೆ. ಯಾರು ಕೋರ್ಟ್ಗೆ ಹಾಕಿದ್ದು? ಯಾರು ಅದ್ರ ಮೇಲೆ ಡಿಲಿಮಿಟೇಷನ್ ಮಾಡಿದ್ದಾರೆ, ತಪ್ಪು ಮಾಡಿದ್ದಾರೆ ಅಂತ ಯಾರು ಹಾಕಿದ್ದು ಕೋರ್ಟ್ಗೆ? ಯಾರು ಫೀಸ್ಗಳು ಕೊಟ್ಟರು? ಕೋರ್ಟ್ಗೆ ಯಾರು ಹೋಗ್ತಾ ಇದ್ರು? ಕೋರ್ಟ್ ಹಿಂದ್ಗಡೆ ಮರಗಳ ಕಡೆ ಕುತ್ಕೊಂಡು ಯಾರ್ಯಾರಿದ್ರು? ಎಲ್ಲ ಗೋವಿಂದಗೌಡನ ಇದ್ದಿದ್ದು. ಇನ್ನಾರಿದ್ರು? ಅದಕ್ಕೆ ಅವರೇ ಇದ್ದಿದ್ದೆ. ಸೇಮ್ ಸಾಹೇಬ್ರೆ ಒಬ್ಬರೇ ಇದ್ದಿದ್ದು. ಅವರೇ ಇದ್ದಿದ್ದು. ಇವತ್ತು ಈ ಕೋಲಾರ ಜಿಲ್ಲೆ ರೈತರಿಗೆ ನಾನು ಹೇಳ್ತೀನಿ, DCC ಬ್ಯಾಂಕಲ್ಲಿ ಸ್ಟೇಗಳು ತೊಗೊಂಡು ಬಂದಿರೋದೆಲ್ಲ ಗೋವಿಂದಗೌಡನೇ. ಬೇಡ, ಎನ್ಕ್ವೈರಿ ಆಗಲಿ ಬಿಡಿ. ಗೋವಿಂದಗೌಡರು ತಪ್ಪು ಮಾಡಿಲ್ಲಪ್ಪ, ಓಕೆ, ಅಕ್ಸೆಪ್ಟ್. ಯಾರು ಡೈರೆಕ್ಟರ್ಸ್ ತಪ್ಪು ಮಾಡಿಲ್ಲ, ಆಫೀಸರ್ಸ್ ಯಾರು ತಪ್ಪು ಮಾಡಿಲ್ಲ, ತಗೊಳ್ಳೋಣ, ಅಕ್ಸೆಪ್ಟ್ ಮಾಡ್ಕೊಳ್ಳೋಣ. ಎನ್ಕ್ವೈರಿ ಮಾಡಕ್ಕೆ ಬಿಡಿ. ಹೊಸ MD ಬಂದಿರಲಿಲ್ಲ. ಎನ್ಕ್ವೈರಿ ಆಫೀಸರ್ನ ಹಾಕಿದ್ರೆ ಅವ್ರದ್ದು ಮೇಲೆ ಅಷ್ಟೇ, ಒಂದು MDನ ಹಾಕಿದ್ರೆ ಅವ್ರದ್ದು ಮೇಲೆ ಅಷ್ಟೇ, ಇನ್ನೊಂದು ಮಾಡಕ್ಕೆ ಹೋದ್ರೆ ಅದ್ರ ಮೇಲೆ ಅಷ್ಟೇ. 19 ಸ್ಟೇಗಳು ತೊಗೊಂಡಿದ್ದಾರಪ್ಪ. ನೀನು ತಪ್ಪು ಮಾಡಿಲ್ಲ ಅಂದರೆ ಬಿಟ್ಬಿಡಿ. ಯಾಕೆ ಸ್ಟೇಗಳು ತೊಗೊಳ್ತಾ ಇದೆಯಾ? ಎನ್ಕ್ವೈರಿ ಆಗಲಿ, ತಪ್ಪಿಸ್ತಿರುತ್ತೆ ತಪ್ಪು ಅಂತ ಹೋಗ್ಲಿ. ನಿಜ ಯಾಕೆ ಈ ಜಿಲ್ಲೆ ರೈತರನ್ನ ಕನ್ಫ್ಯೂಸ್ ಮಾಡ್ತಾ ಇದ್ದೀರಾ? ರೈತರನ್ನ ಹಾಳು ಮಾಡಿಬಿಟ್ರು, ರೈತರಿಗೆ ತೊಂದರೆ ಆಗ್ಬಿಡ್ತು. DCC ಬ್ಯಾಂಕಲ್ಲಿ ಏನು ಅವ್ಯವಹಾರಗಳು ಆಗಿಲ್ವಾ? ನಾನು ಆಗಿದೆ ಅಂತ ಹೇಳ್ತೀನಪ್ಪ. ಆಗಿಲ್ವಲ್ಲ, ಬಿಟ್ಬಿಡಿ. ಕೋರ್ಟ್ ಎನ್ಕ್ವೈರಿ ಆಗಲಿ ಬಿಡಿ. ಯಾಕೆ ಇದು ಮಾಡ್ತೀರಾ? ಮಿಸಕ್ಕಂದ್ರೆ ರೈತರು, DCC ಬ್ಯಾಂಕು, ಮಹಿಳೆಯರಿಗೆ ಮೋಸ ಆಗ್ಬಿಡ್ತು, ಅನ್ಯಾಯ ಆಗ್ಬಿಡ್ತು. ಮೋಸ ಆಗಿರೋದೇ ಇವರಿಂದಾನೆ, ಅನ್ಯಾಯ ಆಗಿರೋದು ಇವರಿಂದಾನೆ. ಕೋರ್ಟ್ಗಳಲ್ಲಿ ಸ್ಟೇ ತೊಗೊಂಡು ಬಂದು ಇಟ್ಕೊಂಡಿರೋದು ಇವರಿಂದಾನೆ, ಎಲ್ಲ ಇವರಿಂದಾನೆ. ಬೇರೆಯವರು ಯಾರೂ ಇಲ್ಲ. ನಾವು ಇನ್ನು ಬೀದಿಗೆ ಬರ್ತೀವಿ. ಇರೋದನ್ನು ಅವರು ಏನಿದೆ ಅವರು ಹೇಳಿ, ನಾವು ಹೇಳೋದು ನಾವು ಹೇಳಿ. ಯಾವುದು? KJP ಮೇಲೆ ಹೇಳಿದ್ದಾರೆ. ಅದು ಈ ಕೋರ್ಟ್ಗಳಿಗೆಲ್ಲ ಹೋಗಿರೋದು ಗೋವಿಂದಗೌಡ ಅಂತ ನಾವು ಹೇಳ್ತಾ ಇರೋದು.